ಬೆಂಗಳೂರು ಈಗ ಒಂದು ಹೈಟೆಕ್ ಸಿಟಿ. ಆದರೆ 2025ರಲ್ಲಿ ಸ್ಕೈಲೈನ್ ಹಿಂದೆ ಕಾಣದ ಒಂದು ಕತ್ತಲೆ ಇತಿಹಾಸ. ಶಿವರಾಜ್ ಒಂದು ಕಾಲದಲ್ಲಿ ಮುಘಲ್ನ ಯುದ್ಧದ ಮೈದಾನ, ಪೋರ್ಚುಗೀಸ್ನ ವರ್ಷಿಪ್, ಬ್ರಿಟಿಷ್ ಇಂಟ್ರಿಂಗೆಸ್ ಎಲ್ಲವನ್ನ ನೋಡಿ ಬಂದಿದ್ದ. ಇವತ್ತು ಅವನ ಕಾಲ. ಡಿಸ್ಟಿನಿ ಮತ್ತೆ ಅವನ ಜೊತೆ ಲಾಸ್ಟ್ ಟ್ವಿಸ್ಟ್ ಕೊಡ್ತಾ ಇತ್ತು. ಪೋರ್ಟಲ್ ಒಡೆಯೋ ಸೌಂಡ್ ಸ್ಲೋಲಿ ಫೇಡ್ ಇನ್ ಆಗುತ್ತೆ. ಶಿವರಾಜ್ ಮುಚ್ಚಿದ ಕಣ್ಣು ಸ್ಲೋಲಿ ಓಪನ್ ಮಾಡ್ತಾನೆ. ಅವನ ಮುಂದೆ ಕಾಣುತ್ತೆ ಹಳೆಯ ಬೆಂಗಳೂರು, ಚಿಕ್ಕಪೇಟೆ ಮಾರ್ಕೆಟ್, ಮಡ್ ರೋಡ್ಸ್, ಆಯಿಲ್ ಲ್ಯಾಂಪ್ಸ್, ಹಾರ್ಸ್ ಕ್ಯಾಟ್ಸ್. ಜನರು ಹಳೆಯ ಕನ್ನಡದಲ್ಲಿ ಮಾತಾಡ್ತಾರೆ. ಶಿವರಾಜ್ ಕನ್ಫ್ಯೂಸ್ ಆಗ್ತಾನೆ. ಇದೇಕೆ? ನಾನು 25ಕ್ಕೆ ಬ್ಯಾಕ್ ಬರ್ಬೇಕಿತ್ತು, ಆದ್ರೆ ನಾನು 1700ಕ್ಕೆ ಬೆಂಗಳೂರಿಗೆ ಸ್ಟಕ್ ಆಗಿದ್ದೀನಿ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಅವನು ಸ್ಲೋಲಿ ವಾಕ್ ಮಾಡ್ತಾ ಮಾರ್ಕೆಟ್ ಸೈಡ್ಗೆ ಹೋಗ್ತಾನೆ. ಒಂದು ಬಾಣಸಿಗೆ ಅಂಗಡಿ ಮುಂದೆ ನಿಲ್ತಾನೆ. ಅಲ್ಲಿ ಅವನ ಮುಖ ರಿಫ್ಲೆಕ್ಷನ್ ಆಗಿ ಕಾಣುತ್ತೆ. ಕಣ್ಣುಗಳಲ್ಲಿ ಟೈರ್ಡ್ನೆಸ್, ಆದರೆ ಮೈಂಡ್ ನಲ್ಲಿ ಒಂದು ಡಿಟರ್ಮಿನೇಷನ್. ಅವನ ಮನಸ್ಸಿನಲ್ಲಿ ಇಲ್ಲಿ ಬರುವುದಕ್ಕೂ ಒಂದು ಕಾರಣ ಇದೆ. ಈ ಸಿಟಿಯೇ ನನಗೆ ಕೀ ಕೊಡ್ತಾ ಇದೆ 2025ಕ್ಕೆ ಮತ್ತೆ ಹೋಗೋಕೆ ಅಂತ ಅವನು ಅಂದುಕೊಳ್ತಾನೆ. ಅವನು ಪೇಟೆ ಬಜಾರ್ ಕ್ರಾಸ್ ಮಾಡ್ತಾ ಇದ್ದಾಗ ಒಬ್ಬ ಹಿರಿಯ ತಪಸ್ವಿ ಅವನನ್ನ ಕರೆದುಕೊಳ್ತಾನೆ. ಹಿರಿಯ ತಪಸ್ವಿ ಹೇಳ್ತಾನೆ ಅವನಿಗೆ, ಶಿವರಾಜ್, ಕಾಲದ ಶಾಪ ನಿನ್ನನ್ನು ಬಿಡೋದಿಲ್ಲ, ಆದರೆ ನಿನಗೆ ಒಂದು ಆಯ್ಕೆ ಸಿಗುತ್ತೆ. ಹಳೆಯ ಬೆಂಗಳೂರಿಂದ ಹೊಸ ಬೆಂಗಳೂರಿಗೆ ಮರಳೋ ಚಾನ್ಸ್ ಇದೆ. ಶಿವರಾಜ್ ಶಾಕ್ ಆಗಿ, ಹೇಗೆ? ನನಗೆ ಬೇಕು, ನಾನು ಮರಳಬೇಕು ನನ್ನ ಕಾಲಕ್ಕೆ ಅಂತ ಅವನು ಹೇಳ್ತಾನೆ. ತಪಸ್ವಿ ಅವನಿಗೆ ಒಂದು ಕಾಪರ್ ಕಾಯಿನ್ ಕೊಡ್ತಾನೆ. ಈ ನಗರದಲ್ಲಿ ಕಾಲದ ಬಾಗಿಲು ಇದೆ. ಅಡಿಯಪೇಟೆ ಬೆಟ್ಟದ ಕೆಳಗಿನ ಕಲ್ಲಿನ ಗುಹೆಯಲ್ಲಿ ಅದು ಲಾಕ್ ಆಗಿದೆ. ನೀನು ಅದನ್ನ ಹುಡುಕಿ ತೆರಿಬೇಕು ಅಂತ ತಪಸ್ವಿ ಶಿವರಾಜ್ಗೆ ಹೇಳ್ತಾನೆ. ಶಿವರಾಜ್ ಕ್ಯೂರಿಯಾಸಿಟಿ ಅಂತ ಹುಡುಕಲು ರಾತ್ರಿಯನ್ನ ಸೆಲೆಕ್ಟ್ ಮಾಡ್ತಾನೆ. ಶಿವರಾಜ್ ಒಂದು ರಾತ್ರಿ ಫುಲ್ ಸರ್ಚ್ ಮಾಡ್ತಾನೆ. ಮಳೆ, ಗುಡಿಗು, ಕತ್ತಲ ಬೀದಿ ಬೆಂಗಳೂರು ನಗರವನ್ನ ಕಾಡುತ್ತೆ. ಫೈನಲಿ ಅವನಿಗೆ ರೀನು ಟೆಂಪಲ್ ಸಿಗುತ್ತದೆ. ಅದರ ಕೆಳಗೆ ಓಲ್ಡ್ ಸ್ಟೋನ್ ಸ್ಟೆಪ್ಸ್. ಅವನು ತೇಜಾವು ಫೀಲ್ ಆಗುತ್ತೆ. ಇದೇನ ಕಾಲದ ಬಾಗಿಲು ಅವನು ಅಂದುಕೊಳ್ತಾನೆ. ಅಲ್ಲಿ ಅವನಿಗೆ ಕೆಳಗೆ ಹೋಗಲು ಮೆಟ್ಟಿಲು ಕಾಣ್ತದೆ. ಮೆಟ್ಟಿಲುಗಳನ್ನ ಕೆಳಗೆ ಇಳಿದು ಹೋಗ್ತಾನೆ. ಡಾರ್ಕ್ ಗುಹೆ. ಅಲ್ಲಿ ಕಲ್ಲಿನ ಶಾಸನ ಅವನ ಕಣ್ಣಿಗೆ ಕಾಣುತ್ತೆ. ಅದರಲ್ಲಿ ಕಾಲವನ್ನ ಬದಲಾಯಿಸಲು ಯತ್ನಿಸಬೇಡ, ಆದರೆ ಕಾಲದೊಂದಿಗೆ ಸಾಗಲು ಆಯ್ಕೆ ಮಾಡಬಹುದು ಅಂತ ಇರುತ್ತೆ. ಶಿವರಾಜ್ ನಿಧಾನವಾಗಿ ನಾಣ್ಯವನ್ನ ಶಾಸನದ ಮೇಲೆ ಹಾಕ್ತಾನೆ. ಸಡನ್ ಆಗಿ ಗುಹೆ ಒಡಿತದೆ. ಪೋರ್ಟಲ್ ಸದ್ದು, ಹಳೆಯ ಡ್ರಮ್ ಬೀಟ್ಸ್, ಫ್ಯೂಚರಿಸ್ಟಿಕಲ್ ಎಲೆಕ್ಟ್ರಾನಿಕ್ ಸೌಂಡ್ ಮಿಕ್ಸ್. ಅವನು ಮುಂದೆ ಹೆಜ್ಜೆ ಹಾಕ್ತಾನೆ. ಕಣ್ಣು ಮುಚ್ಚಿ ಒಂದು ದೀರ್ಘ ಉಸಿರು ಬಿಡ್ತಾನೆ. ಅವನ ಕಣ್ಣು ಓಪನ್ ಆಗುತ್ತೆ. ಅವನ ಮುಂದೆ ನಮ್ಮ ಮೆಟ್ರೋ ಪರ್ಪಲ್ ಲೈಟ್ ಟ್ರೈನ್ ಜೂಮ್ ಆಗಿ ಹೋಗ್ತಿದೆ. ಅವನು ಕಣ್ಣು ತೆರೆದು ನೋಡಿದಾಗ 2025ರಲ್ಲಿ ಬೆಂಗಳೂರಿನಲ್ಲಿ ಇರ್ತಾನೆ. ಮಾಡರ್ನ್ ಟ್ರಾಫಿಕ್, ಆರನ್ ಮಾಡುವ ಆಟೋಗಳು, ಗ್ಲಾಸ್ ಟವರ್ಸ್. ಅವನಿಗೆ ನಂಬಲಿಕ್ಕೆ ಆಗಲ್ಲ. ಶಿವರಾಜ್ ಕೊನೆಗೂ ಅವನ ಕಾಲಕ್ಕೆ ಬಂದಿದ್ದ. ಆದ್ರೆ ಸಡನ್ ಟ್ವಿಸ್ಟ್ ಏನಂದ್ರೆ, ಅವನ ಕೈಯಲ್ಲಿ ಇನ್ನೂ ಆ ಕಾಪರ್ ಕಾಯಿನ್ ಇದೆ. ಕಾಯಿನ್ ಮೇಲೆ ಹಳೆಯ ಪೇಟೆ ಬಜಾರ್ ಮಾರ್ಕೆಟ್ ಸಿಂಬಲ್ ಗ್ಲೋ ಆಗ್ತಿತ್ತು. ಅವನಿಗೆ ಅರ್ಥ ಆಗುತ್ತೆ, ಕರ್ಸ್ ಸಂಪೂರ್ಣ ಮುಗಿದಿಲ್ಲ. ಇದು ಒಂದು ಸೈಕಲ್. ನಾನು ಹಿಂದಿರುಗಿದ್ದೀನಿ, ಆದ್ರೆ ಕಾಲ ಇನ್ನೂ ನನ್ನನ್ನು ಬಿಡ್ತಿಲ್ಲ ಅಂತ ಅವನು ಅಂದ್ಕೊಳ್ತಾನೆ. ಶಿವರಾಜ್ MG ರೋಡ್ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಜನರು ತುಂಬಾ ರಶ್ ಇದ್ದಾರೆ, ಆದ್ರೆ ಅವನು ಸೈಲೆಂಟ್ ಆಗಿ ಆ ರಶ್ ಆಗಿರೋ ಜನರನ್ನ ಅಬ್ಸರ್ವ್ ಮಾಡ್ತಾನೆ. ಅವನಿಗೆ ಫೀಲ್ ಆಗುತ್ತೆ ಫ್ಯೂಚರ್ ಬೆಂಗಳೂರು ಕೂಡ ಪಾಸ್ಟ್ ಬೆಂಗಳೂರು ರಿಫ್ಲೆಕ್ಷನ್ ಅಂತೆ ಇದೆ ಅಂತ. ಅವನ ಫೋನ್ ಸಡನ್ಲಿ ರಿಂಗ್ ಆಗುತ್ತೆ. ಅದರಲ್ಲಿ ಅನ್ನೋನ್ ನಂಬರ್. ಸ್ಕ್ರೀನ್ ಮೇಲೆ ಮೆಸೇಜ್ ಫ್ಲಾಶ್ ಆಗುತ್ತೆ, ದ ವಾರ್ ಇಸ್ ನಾಟ್ ಓವರ್, ಬಿ ರೆಡಿ ಅಂತ. ಶಿವರಾಜ್ ನಿಂತ ಜಾಗದಲ್ಲಿ ನಿಂತು ಬಿಡ್ತಾನೆ. ಅವನ ಕಣ್ಣುಗಳಲ್ಲಿ ಮಿಕ್ಸ್ಡ್ ಎಮೋಷನ್, ರಿಲೀಫ್, ಫಿಯರ್. ಅವನು ಅಂದುಕೊಳ್ತಾನೆ, ನಾನು ಮರಳಿದ್ದೀನಿ, ಆದ್ರೆ ಯುದ್ಧ ಮುಗಿದಿದೆ ಅಂತ. ಸ್ಕೈಲೈನ್ ಶಾರ್ಟ್, UB ಸಿಟಿ ಟವರ್ಸ್, ಮೆಟ್ರೋ ಟ್ರೈನ್ಸ್, ಕಾಯಿನ್ ಗ್ಲೋ. ಶಿವರಾಜ್ ವಾಕ್ ಮಾಡ್ತಿದ್ದಾನೆ ಕ್ರೌಡ್ ಮಧ್ಯ, ಆದ್ರೆ ಅವನ ಕೈಯಲ್ಲಿ ನಾಣ್ಯ ಒಡೆಯುವುದು ನಿಧಾನವಾಗಿ ಕಡಿಮೆಯಾಗ್ತಿದೆ. ಶಿವರಾಜ್ ಬ್ಯಾಕ್ ಬಂದಿದ್ದಾನೆ, ಆದ್ರೆ ಕಾಲದ ಆಟ ಮುಗಿದಿಲ್ಲ. ಹಳೆಯ ಬೆಂಗಳೂರಿಂದ ಹೊಸ ಬೆಂಗಳೂರಿಗೆ ಬಂದವನಿಗೆ ಇನ್ನು ಒಂದು ಡೆಸ್ಟಿನಿ ಬಾಕಿ ಇದೆ. ಕ್ರೌಡ್ ಮಧ್ಯೆ ಒಂದು
ಮಿಸ್ಟೀರಿಯಸ್ ಮುಸುಕುದಾರಿ ಅವನನ್ನು ದೂರದಿಂದ ನೋಡ್ತಾನೆ. ಅವನು ಸ್ಲೋಲಿ ಡಿಸಫಿಯರ್ ಆಗ್ತಾನೆ. ಶಿವರಾಜ್ ಅದನ್ನ ಗಮನಿಸೋದೇ ಇಲ್ಲ. ಆಕಾಶ ನಿಧಾನವಾಗಿ ಕಪ್ಪು ಆಗುತ್ತೆ. ಗುಡುಗು ಸದ್ದು, ಮೆಟ್ರೋ ಟ್ರೈನ್ ಸೌಂಡ್ ಎಕೋ, ಗ್ಲೋಯಿಂಗ್ ಕಾಯಿನ್ ಸೌಂಡ್ ಮ್ಯಾಚ್ ಆಗಿ ಹೊಡೆಯುತ್ತಿದೆ. ಕಾಲಚಕ್ರ ಅದು ಎಲ್ಲಿಂದ ಆರಂಭ ಆಯಿತು ಅಂತ ಕಂಡುಕೊಂಡರೂ ಅದು ಮುಗಿಯೋದಿಲ್ಲ. ಹೊಸ ಅಧ್ಯಾಯ ಬರೋದು ಖಂಡಿತ.